ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 26 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ನಾನೇನೆಲ್ಲ ಮಾಡ್ತಾ ಇದ್ದೀನಿ, ಇವತ್ತಿನ ದಿನ ಹೇಗೆಲ್ಲ ಹೋಯಿತು ಅನ್ನೋದೇ ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಪ್ರಸ್ತುತದ ವೆಯ್ಟ್ ಎಷ್ಟಿದೆ ಅನ್ನೋದು ಕೂಡ ರಿವ್ಯೂ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಇನ್ನು ಬೆಳಗ್ಗೆ ಪ್ರಕಾರ ಎದ್ದಿದ ತಕ್ಷಣ ವಾಶ್ರೂಮ್ಗೆಲ್ಲ ಹೋಗಿ ಬಂದಮೇಲೆ ವೆಯ್ಟ್ ನೋಡೋದಾದ್ಮೇಲೆ ನಾನು ಬಿಸಿನೀರು ಕುಡಿಯೋದು. ವೆಯ್ಟ್ ಆಮೇಲೆ ರಿವ್ಯೂ ಮಾಡಿದ್ದೀನಿ ನೋಡಿ. ನನಗೆ ಫಸ್ಟು ಸ್ಟಾರ್ಟಿಂಗ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಏನಾದರೂ ಬೇಕಲ್ವಾ, ಸೊ ಹಂಗಾಗಿನೇ ಇವುಗಳನ್ನೆಲ್ಲ ಫಸ್ಟ್ ಇದು ಮಾಡ್ತೀನಿ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಮಾಡೋದೇ ವೆಯ್ಟ್ ಚೆಕ್ ಮಾಡ್ಕೊಳ್ಳೋದು, ಅಂದರೆ ವಾಶ್ರೂಮ್ ಎಲ್ಲ ಯೂಸ್ ಮಾಡಿಬಿಟ್ಟು. ಸೊ ಅದಾದಮೇಲೆ ಇನ್ನು ಅಡುಗೆ ಗಿಡಿಗೆ ಅದು ಇದು ಹಿಂದಿಂದೇನೆ ಮಾಡ್ಕೊತಾ ಇರ್ತೀನಿ ಸ್ನೇಹಿತರೆ. ಆ್ಯಂಡ್ ಇವತ್ತು ಬ್ಲಾಗ್ ಅಂತೂ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಯಾಕೆಂತಂದರೆ ನಾನು ಈ ವರ್ಷದ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು 90% ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಇನ್ನು ಹಬ್ಬದ ದಿವಸಕ್ಕೆ ಒಂದು ಕಾಯಿ, ಹಣ್ಣು, ಹಂಪಲು ಆ ಥರದ್ದು ಮಾತ್ರ ಬಿಟ್ಟರೆ ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಎಲ್ಲನೂ ನಾನು ಇದು ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಲಾಸ್ಟ್ ಟೈಮು ಇದು ಕಿಚನ್ ಸೆಟ್ಸು ತೊಗೊಂಡಿದ್ನಲ್ಲ, ಅಂದರೆ ಕಿಚನ್ ಡಬ್ಬದ್ದು ತೊಗೊಂಡಿದ್ನಲ್ಲ, ಒಂದು ಡ್ಯಾಮೇಜ್ ಬಂದಿದೆ ಅಂತ ನಾನು ರಿಟರ್ನ್ ಹಾಕಿದ್ದೆ. ಎರಡನೇ ಸಲ ಬಂದಾಗ ಎಲ್ಲನೂ ಚೆನ್ನಾಗಿ ಬಂದಿದೆ. ಸೊ ಇನ್ನು ಆಷಾಢ ಮುಗಿದು ಶ್ರಾವಣ ಸ್ಟಾರ್ಟ್ ಆಗಲಿ, ಕಿಚನ್ ಕ್ಲೀನಿಂಗ್ ಎಲ್ಲ ಇಟ್ಕೊಳ್ಳೋಣ. ಒಂದು ಸಂಡೇ ಇಟ್ಕೊಂಡ್ರೆ ಸಾಕು, ಎಲ್ಲ 4 ಜನ ಮನೇಲಿ ಇರ್ತೀವಲ್ಲ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಇದು ಮಾಡೋಣ ಅಂತ ಫುಲ್ ಕಿಚನ್ ಎಲ್ಲ ಚೇಂಜ್ ಮಾಡಬೇಕು ಸ್ನೇಹಿತರೆ. ಆ ಕಲರ್ ಡಬ್ಬಗಳೆಲ್ಲ ಹೋಗ್ಬಿಟ್ಟು ಒಂದೇ ಥರ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಿನ ವೆಯ್ಟ್ ನೋಡೋದಾದರೆ ಸ್ನೇಹಿತರೆ 69 ಇದ್ದೀನಿ. ನೆನ್ನೆ ಬಂದುಬಿಟ್ಟು 69.150 ಇದ್ದೆ. ನಾನು ಹೇಳಿದ್ನಲ್ವ, ನೆನ್ನೆ ನೈಟು ಬಂದುಬಿಟ್ಟು ಚಿಕನ್ ಎಲ್ಲ ತಿಂದಿದ್ದೆ ಅಂತ. ಅದನ್ನು ತಿಂದಿಲ್ಲ ಅಂದಿದ್ದರೆ ಪ್ರಾಮಿಸು ಮೇ ಬಿ 68.500ವರೆಗೂ ಇದ್ದಿದ್ನೇನೋ, ಲಾಸ್ಟಲ್ಲಿ ಊಟ ಮಾಡಿಬಿಟ್ನಲ್ಲ. ಸೊ ಹಾಗಾಗಿನೇ ಇನ್ನು ಇವತ್ತಿನ ವೆಯ್ಟ್ ಬಂದುಬಿಟ್ಟು 69. ಇನ್ನು ಇವತ್ತು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ನಾನು ಇದ್ಕಿದ ಬೇಳೆ ಸಾರು ಮಾಡ್ತೀನಿ. ಪಾಪ ಅಮ್ಮ ಇದ್ಕಿದ ಬೇಳೆ ಕೂಡ ಅವರೇ ಇದು ಬೇಳೆ ಕೂಡ ನನಗೆ ಇದು ಮಾಡಿ ಕಳಿಸ್ತಾರೆ ಸ್ನೇಹಿತರೆ. ನನಗಂತೂ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ. ಕಾಳು ಮಾತ್ರ ಕಳ್ಸಮ್ಮ, ನಾನು ಯಾವಾಗಾದರೂ ಮಾಡ್ಕೊತೀನಿ, ಕಾಳು ಸಾಂಬಾರು ಅದು ಇದು ಅಂತ ಹೇಳ್ತಾ ಇರ್ತೀನಿ. ಬಟ್ ಅಮ್ಮ ಪಾಪ ಮಗನೂ ಮಾಡ್ಕೊಂಡು 1-2 ದಿನ ತಿನ್ನಲಿ ಅಂತ ಅಂದ್ಬಿಟ್ಟು ಅವರೇ ಅಂಗಡಿಯಲ್ಲಿ ಕೂತ್ಕೊಂಡು ಇದ್ಬಿಟ್ಟು ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಇವತ್ತಂತೂ ಇದ್ಕಿದ ಬೇಳೆ ಸಾರು. ನನಗೆ ಈ ಅವರೆಕಾಳು, ಇದ್ಕಿದ ಬೇಳೆ ಎಲ್ಲ ಒಂಥರ ಫೇವ್ರೇಟು ಸ್ನೇಹಿತರೆ. ಸೀಸ್ನಲ್ ವೆಜಿಟೇಬಲ್ಸ್ ಅಲ್ವಾ ಇವೆಲ್ಲನೂ, ಅದರಲ್ಲಿ ಇವೆಲ್ಲ ತುಂಬ ಇಷ್ಟ. ಮನಸ್ಫೂರ್ತಿಯಾಗಿ ತಿಂತೀನಿ ನಾನು. ಯಾವ ತಿನ್ನಬಾರ್ದು ಹಂಗೆ ಹಿಂಗೆ ಅನ್ನೋದು ಏನೂ ಇಲ್ಲ. ಚೆನ್ನಾಗಿ ನನಗೆ ಇದು ಮಾಡ್ಕೊಂಡಾಗ ನಾನು ತಿಂತೀನಿ. ಮಾಮೂಲಿ ಎಲ್ಲನೂ. ಆ್ಯಂಡ್ ಇನ್ನೊಂದು ವಿಷಯ ನಾನು ಫಸ್ಟೇ ಹೇಳಿಬಿಡ್ತಾ ಇದ್ದೀನಿ ಸ್ನೇಹಿತರೆ, ಏನಪ್ಪ ಅಂತಂದರೆ ನನ್ನ ಚಾನಲ್ ಇರೋದು ಡಯಟ್ಗೆ. ಬಟ್ ಡಯಟ್ ಅಂದರೆ ಬರೀ ಡಯಟ್ ನೋಡೋದಕ್ಕೂ ನಿಮಗೂ ಬೋರ್ ಆಗುತ್ತೆ. ಆವಾಗವಾಗ ಈ ಥರ ಲೈಫ್ ಸ್ಟೈಲ್ ವ್ಲಾಗ್ಸ್ ಜೊತೆನೇ ಡಯಟ್ ವ್ಲಾಗು ಬರ್ತಾ ಇರುತ್ತೆ. ಮಿಕ್ಸ್ ಮ್ಯಾಚ್ ಅಂದರೆ ಎರಡೂ, ಡಯಟ್ ವಿತ್ ಲೈಫ್ ರೊಟೀನ್ ಹೇಗಿರುತ್ತೆ, ಲೈಫಲ್ಲಿ ಏನೆಲ್ಲ ನಡೀತಾ ಇರುತ್ತೆ ಅದನ್ನು ಕೂಡ ಸ್ವಲ್ಪ ಶೇರ್ ಮಾಡ್ತಾ ಇರ್ತೀನಲ್ವಾ. ಸೊ ಇದರಲ್ಲಿ ನೀವು ಯಾರೂ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬಾರ್ದು. ಯಾಕೆ ಅಂತಂದರೆ ಪ್ರತಿಯೊಂದನ್ನು ತೊಗೊಳ್ಳೋದನ್ನೆಲ್ಲ ಇವರು ತೋರಿಸ್ತಾರೆ ಅಂದರೆ ನಾನು ಏನಕ್ಕೆ ಅಂತಂದರೆ ಯಾರಿಗಾದರೂ ಇದು ಒಂದು ಹೆಲ್ಪ್ ಆಗ್ಬೋದು. ಒಂದು ತುಂಬ ದಿನದಿಂದ ಅಂದ್ಕೊಂಡಿರ್ತೀವಿ. ಸೊ ಅದನ್ನು ರಿವ್ಯೂ ಕೊಟ್ಟಾಗ ಏನಾಗುತ್ತೆ, ಓಕೆ ಯಾರಾದರೂ ಒಂದು ಒಳ್ಳೆ ವಿಷಯ ಹೇಳ್ದಾಗಲೇ ಗೊತ್ತಾಗೋದು ಅಲ್ವಾ. ಓಕೆ ಇವ್ರು ಚೆನ್ನಾಗಿದೆ ಅಂತ ಅಂದಿದ್ದಾರೆ ಅಂದರೆ ನಾವು ನಂಬಿಕೆಯಿಂದ ತೊಗೋಬೋದು ಅಂತ ಇದು ಮಾಡ್ತೀವಲ್ವ. ಸೊ ಹಾಗಾಗಿನೇ ಒಂದು ವಿಷಯ. ಇನ್ನೊಂದು ಏನಪ್ಪ ಅಂತಂದರೆ, ನಾನು ಹೆಂಗೆ ಅಂತಂದರೆ ನನ್ನ ಫ್ರೆಂಡ್ಸ್ ಜೊತೆ ಯಾವಾಗಲೂ ಶೇರ್ ಮಾಡ್ಕೊತಾ ಇರ್ತೀನಿ. ಏನೇ ತೊಗೊಂಡ್ರು ನೋಡೆ ಇದು ತೊಗೊಂಡೆ ಅಂತ ತೋರಿಸ್ತಾ ಇರ್ತೀನಲ್ವ. ಸೊ ಆ ಥರನೇ ನೀವು ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಅಂದರೆ ನನಗೆ ಫ್ಯಾಮ್ಲಿ ಥರ, ನನ್ನ ಸಿಸ್ಟರ್ಸ್ ಥರ. ಸೊ ಹಾಗಾಗಿನೇ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ನನ್ನ ಸಿಸ್ಟರ್ಸ್ ಜೊತೆ ಶೇರ್ ಮಾಡ್ಕೊತೀನಿ. ಅದನ್ನು ನೋಡಿ ಬೈಕೋಬೇಡಿ. ಆಮೇಲೆ ಅಕ್ಕ ಪ್ರತಿಯೊಂದೂ ಇದು ಮಾಡ್ತಾರೆ, ಓವರಾಗಿ ಇದೆಲ್ಲ ಮಾಡ್ತಾರೆ ಅಂತಲೂ ಅಂದ್ಕೊಳ್ಳೋಕೆ ಹೋಗಬೇಡಿ. ಓಕೆನಾ, ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ನನಗೆಲ್ಲೋ ಒಂದು ಮೂಲೆಯಲ್ಲಿ ಆ ಥರ ಅನಿಸ್ಬಿಡುತ್ತೆ, ಇದನ್ನೆಲ್ಲ ತೋರಿಸ್ಬಾರ್ದೇನೋ ಅಂತ. ಬಟ್ ಯಾರಿಗೋ ಒಬ್ರಿಗೆ ಯೂಸ್ ಆಗುತ್ತಲ್ಲ ಅನ್ನೋದು ಒಂದು ಇದು ಅಷ್ಟೇ. ಇನ್ನು ಇದು ಕೂಡ ಅಷ್ಟೇ, ನಿಮಗೆ ಯೂಸ್ ಆಗ್ಬೋದು ಯಾರಿಗಾದ್ರೂ ನೋಡಿ. ನಾನು ಏನು ಮಾಡ್ತೀನಿ ಅಂತಂದರೆ, ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದು 1-2 ದಿವಸಕ್ಕೆ ಈ ಥರದ್ದೊಂದು ಚಿಕ್ಕ ಉಂಡೆ ತಂದಿಟ್ಬಿಡ್ತೀನಿ. ವರ್ಷ ಪೂರ್ತಿ ನಾನು ಅದರಲ್ಲಿ ದುಡ್ಡನ್ನು ಸೇವ್ ಮಾಡ್ತೀನಿ. ನನಗೆ ಯಾವಾಗ ಒಂದು ತಿಂಗ್ಳಿಗೆ ಒಂದು 200, 150, 200 ನನಗೆ ಈ ಎಲ್ಲ ಖರ್ಚುಗಳು ಹೋಗಿ ಯಾವಾಗಾದರೂ ಇದ್ದರೆ 100, 200, 500ವರೆಗೂ ಹಾಕ್ತೀನಿ ಒಂದೊಂದು ತಿಂಗಳಿಗೆ. ಆ ಥರ ಹಾಕಿಟ್ಕೊಂಡು
ವರ್ಷ ಪೂರ್ತಿ ಆದಮೇಲೆ ಅಂದರೆ ಇನ್ನೊಂದು 15 ದಿವಸ 20 ದಿವಸ ಹಬ್ಬ ಇದೆ ಅನ್ನೋವಾಗ ಆ ಉಂಡಿನ ಈ ಥರ ಕುಯ್ದುಬಿಟ್ಟು ಎಷ್ಟು ದುಡ್ಡಿರುತ್ತೋ ಆ ದುಡ್ಡನ್ನು ಫುಲ್ಲು ಹಬ್ಬಕ್ಕೆ ಯೂಸ್ ಮಾಡ್ಕೊತೀನಿ. ಆ ಟೈಮ್ಗೆ ನಮ್ಗೆ ಯೂಸ್ ಆಗೋದು ತುಂಬ ಮುಖ್ಯ ಅಲ್ವಾ. ಆ ಟೈಮಿಗೆ ನಮ್ಮ ಹತ್ರ ದುಡ್ಡು ಇಲ್ದಿರೋ ಇರಬಹುದು. ಸುಮಾರು ಸಲ ನಾನು ಒಂದು 2-3 ವರ್ಷ ಆ ಥರ ತುಂಬ ಒದ್ದಾಡಿದ್ದೀನಿ. ಲಾಸ್ಟಲ್ಲಿ ಹಬ್ಬಕ್ಕೆ ಕಾಸು ಇಲ್ದಿರ ಆಮೇಲೆ ಹೆಂಗೋ ಒಂದಂಗೆ ಒದ್ಗೋದು. ಬಟ್ ಅವಾಗಿಂದ ನಾನು ಅಂದ್ಕೊಂಡಿರೋದು ಇನ್ನೊಂದು ಸಲ ಈ ಥರ ಮಾಡ್ಕೋಬಾರ್ದು, ಅಟ್ಲೀಸ್ಟ್ ಸಣ್ಣ ಪುಟ್ಟ ಖರ್ಚಿಗಾದ್ರೂ ಇರಬೇಕು ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಪ್ರತಿ ವರ್ಷ ಈ ಥರ ಕುಡಿಕ್ತೀನಿ. ಈ ಸಲ ತುಂಬ ಕಡಿಮೆ, ಯಾಕಂತಂದರೆ ಈ ಸಲ ಸ್ವಲ್ಪ ನನಗೆ ಕಮಿಟ್ಮೆಂಟ್ಸ್ ಅದು ಇದು ಇನ್ನು ಇದಕ್ಕೆಲ್ಲ ತೊಗೊತಾನೇ ಇರ್ತೀನಲ್ವಾ. ಸೊ ಹಂಗಾಗಿನೇ ಈ ಸಲ ಒಂದು 1500 ಇತ್ತು ಟೋಟಲ್, ಚಿಲ್ಲರೆ ಗಿಲ್ರೆ ಎಲ್ಲ ಸೇರಿ ಒಂದು 1500 ಕೂಡ ಹಾಕಿದ್ದೆ. ಓಕೆ, ಅದಾದರೂ ಏನಕ್ಕಾದರೂ 1500 ಅಂದರೂ ಕೂಡ ತುಂಬಾ ಮುಖ್ಯ ಅಲ್ವಾ ನಮಗೆ ಈ ಹಬ್ಬದ ಟೈಮ್ಗಳಲ್ಲಿ. ಸೊ ಹಂಗಾಗಿನೇ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಪ್ರತಿ ವರ್ಷ ಅಷ್ಟೇ. ಈ ಸಲನೂ ಅಷ್ಟೇ ನೋಡಿ, ಈ ಸಲ ಅಂದ್ಕೊಂಡಿದ್ದೀನಿ ಇನ್ಮೇಲೆ ಯಾವುದಕ್ಕೂ ಇನ್ವೆಸ್ಟ್ ಮಾಡೋದಕ್ಕಿಂತನೂ ಪ್ರತಿ ವರ್ಷಕ್ಕೆ ಹಬ್ಬಕ್ಕೆ ಹೆಂಗಿದ್ರು ನಾನು ಇದು ಮಾಡ್ಕೊಳ್ಳೋದ್ರಲ್ಲೇ ಹಸ್ಬೆಂಡು ನಾನು ಇಬ್ಬರು ಅರ್ನ್ ಮಾಡೋದ್ರಲ್ಲೇ ಹಬ್ಬದ ಖರ್ಚೆಲ್ಲ ಮುಗಿಸ್ತೀವಿ. ಬಟ್ ಇದಕ್ಕೆ ಅಂತ ಉಂಡೆ ಇಕ್ತೀವಲ್ವ, ಅದನ್ನು ಒಂದು 2000ನೋ 2500ನೋ ಮಾಡಿಕೊಂಡು ಏನಾದರೂ ಒಂದು ಬೆಳ್ಳಿ ಐಟಮ್ ತೊಗೊಳ್ಳೋಣ, ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಾಕಿ ಅಂತ ಒಂದು ಥಾಟ್ ಇದೆ, ನೋಡೋಣ. ಓಕೆನಾ. ಇನ್ನು ಬೂದುಗುಂಬಳಕಾಯಿ ಜ್ಯೂಸ್ ತೊಗೊಂಡೆ ಸ್ನೇಹಿತರೆ ಡಯಟಲ್ಲಿ. 10 ಗಂಟೆಗೆ ಕರೆಕ್ಟಾಗ 10 ಗಂಟೆಗೆ ಜ್ಯೂಸ್ ತೊಗೊಂಡೆ. ಆಮೇಲೆ ಕರೆಕ್ಟಾಗಿ 12 ಗಂಟೆ ಅನಿಸುತ್ತೆ, 12 ಗಂಟೆಗೆ ಕರೆಕ್ಟಾಗಿ ನಾನು ತಿಂದಿದ್ದ 12 ಗಂಟೆ ಅನಿಸುತ್ತೆ. 2 ಚಪಾತಿ ತೊಗೊಂಡಿದ್ದೆ. ಅದಾದಮೇಲೆ ಬೇಳೆ ಸಾರು, ಒಂದು 4 ಪೀಸ್ ಸೌತೆಕಾಯಿ ಏನೋ ಫುಲ್ ಬೆಂಡು ಬಂದುಬಿಟ್ಟಿತ್ತು ಸ್ನೇಹಿತರೆ. ತುಂಬ ದಿನ ಇಟ್ಕೊಂಡ್ರೆ ಬೆಂಡು ಬಂದುಬಿಡುತ್ತೆ. ಬಟ್ ಎಳೆ ಸೌತೆಕಾಯಿ ಒಂದು ಫುಲ್ ಬೇಕಾದರೂ ತಿಂದ್ಬಿಡ್ತೀನಿ. ಆ್ಯಂಡ್ ಇವತ್ತು ಅಮ್ಮನವ್ರ ಫೇಸ್ ಕೂಡ ರಿವೀಲ್ ಮಾಡಿದ್ದೀನಿ ನೋಡಿ, ತೊಗೊಬಂದು ಅಂದರೆ ಕಿವಿ ಇದೆಲ್ಲ ಹೋಲ್ ಮಾಡಿಸಿದ್ಮೇಲೆ ತೋರಿಸ್ತೀನಿ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿನೇ ಇನ್ನು ನಾನು ಕೂಡ ಇನ್ನು ಹಾಫ್ ಡೇ ಮೇಲೆ ಆಗೋಯ್ತು, ಅಂಗಡಿಗೆಲ್ಲ ಹೋಗಿ ಬರೋಷ್ಟರೊಳಗೆ 2 ಗಂಟೆ ಆಗೋಯ್ತು. ಇನ್ನು ಹಿಂದೆಯೇ ಒಂದು ಫ್ರಾಕು ಕಟ್ ಮಾಡಿ ಇಟ್ಬಿಟ್ಟು ತೇಜುನ ಕರ್ಕೊಬಂದು 2 ಫ್ರಾಕ್ಸು ಸ್ಟಿಚ್ ಮಾಡಿದ್ದೆ. ಆ ಫ್ರಾಕ್ಸು ನಾಳೆ ತೋರಿಸ್ತೀನಿ, ಯಾಕಂತಂದರೆ ಇವತ್ತು ಆಲ್ರೆಡಿ ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಹಾಕಿಲ್ಲ. ನಾಳಿನ ವ್ಲಾಗಲ್ಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿತ್ತು. ಕಸ್ಟಮರ್ ಕೂಡ ಬಂದು ಫಸ್ಟ್ ಟೈಮ್ ಕೊಟ್ಟಿದ್ರು, ಕಸ್ಟಮರು ಬಂದು ತೊಗೊಂಡು ಹೋದರು. ಸೂಪರಾಗಿ ಇದೆ ಅಂತ ಅಂದ್ಬಿಟ್ಟು ಚೆನ್ನಾಗಿ, ಅಕ್ಕ ನೆಕ್ಸ್ಟ್ ಇನ್ನೂ ಇದ್ದಾವೆ ತೊಗೊಬರ್ತೀವಿ, ನೆಕ್ಸ್ಟು ಇನ್ನು ಹಬ್ಬ ಮುಗಿಲಿ, ನೀವು ಬ್ಯುಸಿ ಇರ್ತೀರಾ ಅಂತ ಅಂದ್ಬಿಟ್ಟು ನಾ ಇದೇ ಅಂಗಡಿಗೆ ಹೋಗಿದ್ದು. ಇಲ್ಲಿ ಏನು ಸೆಟ್ಸ್ ಇದೆ ಗೊತ್ತಾ, ಇಲ್ಲಿ ಹೆಂಗೆ ಗೊತ್ತಾ, 5 ರೂಪಾಯಿಂದು ಕಾಯಿನ್ ಬರುತ್ತಲ್ಲ ಹಿತ್ತಾಳೆದು, ಅವು ಕೊಟ್ಬಿಟ್ಟು ಒಂದು ಸ್ವಲ್ಪ ಚೈನ್ಗೆ ಆ ಥರ ಏನು ಬೇಕಾದರೂ ಮಾಡಿಸ್ಕೋಬೋದು ಸ್ನೇಹಿತರೆ. ನೋಡಿ ರೆಡಿಮೇಡು ಲಕ್ಷ್ಮಿ ಅಮ್ಮನವರು ಮತ್ತು ಮುಖವಾಡಗಳು ನೋಡಿ ಅಮ್ಮನವ್ರದ್ದು ಇವಾಗೆಲ್ಲ ಡಿಫ್ರೆಂಟಾಗಿ ಬಂದುಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಜ್ಯುವೆಲ್ಸ್ ಇದೆ ಇಲ್ಲೆಲ್ಲ. ಅದೇ ಆಚಾರ್ಯರ ಅಂಗಡಿ ಅಂತ ಹೇಳ್ತೀವಲ್ವ, ಅದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸ್ವಲ್ಪ ಅಫೋರ್ಡಬಲ್ ಪ್ರೈಸು ಕೂಡ. ನಾವು ಬೇರೆ ಕಡೆ ಎಲ್ಲೋ ಹೋಗಿ ತೊಗೊಳ್ಳೋದು ಅದೆಲ್ಲ ಇದು ಮಾಡೋದಕ್ಕಿಂತನೂ ಒಡವೆಗಳೆಲ್ಲ ತುಂಬಾ ಚೆನ್ನಾಗಿದೆ. ಆರ್ಟಿಫಿಷಿಯಲ್ಲು ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ವ. ಇಲ್ಲೆಲ್ಲ ಹೆಂಗೆ ಅಂತಂದರೆ ಗ್ಯಾರಂಟಿ ಕೊಡ್ತಾರೆ. ಗ್ಯಾರಂಟಿ ಅಂದರೆ 1 ವರ್ಷ 2 ವರ್ಷ. ಈ ಅಮ್ಮನವ್ರ ಫೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಸ್ಟಾರ್ಟಿಂಗಲ್ಲಿರೋದು ದೊಡ್ಡದಾಗಿ ಚೆನ್ನಾಗಿದೆ. ಸೊ ನಾನು ಇನ್ನು ಅಮ್ಮನವ್ರ ಮುಖವಾಡಕ್ಕೆ ಕಿವಿಗೆ ಹೋಲ್ಸು ಮತ್ತು ಮೂಗುತಿ ಒಂದು ತೊಗೊಂಡೆ ಇವತ್ತು. ತೇಜುದು ಒಂದು ಹಳೇದು ಒಂದಿತ್ತು, ಒಂದು ಸೈಡು ಓಲೆ. ಸೊ ಅದನ್ನು ನಾನು ಅದನ್ನೇ ಪರ್ಮನೆಂಟಾಗಿ ಇಡೋಣ ಅಂತ. ಬಟ್ ಫಸ್ಟ್ ಟೈಮ್ ಅಮ್ಮನವ್ರ ಮುಖವಾಡ ತೊಗೊಂಡಿದ್ದೀನಿ, ಯಾಕೆ ಒಂದು ಚಿನ್ನದೇ ಮೂಗುತಿ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಒಂದು ಫಸ್ಟು ಲಕ್ಷ್ಮೀ ಅಮ್ಮನವ್ರಿಗೆ ಚಿನ್ನನೇ ಹಾಕೋಣ ಅಂದ್ಬಿಟ್ಟು ಮೂಗುತಿ ತೊಗೊಂಡೆ ಸ್ನೇಹಿತರೆ. ನೋಡಿ ಇಷ್ಟು ಶಾಪಿಂಗ್ ಮಾಡ್ಕೊಬಂದಿದ್ದೀನಿ, ಏನೇನು ಎತ್ತ ಅಂತ ತೋರಿಸ್ತೀನಿ ನೋಡಿ. ಇನ್ನು ಮೂಗುತಿ ಅಂತ ಹೇಳಿದ್ನಲ್ವ, ಇದೇ ನೋಡಿ 7 ಕಲ್ಲಿರೋದು. ಅದನ್ನು ಹಾಕ್ಬಿಟ್ಟು ಎಷ್ಟು ಕೊಟ್ಟೆ ಅಂದರೆ, ಅದನ್ನೇನು ನಾನು ತೊಗೊಂಡಾಗ ಜಾಸ್ತಿ ಸ್ನೇಹಿತರೆ. ಈ ಚಿಕ್ಕವೆಲ್ಲ ನಾವು ಹಾಕ್ಬೇಕಾದ್ರೆ ನಿಜ ಅದರಲ್ಲಿ ಅರ್ಧ ರೇಟು ಕೂಡ ಕೊಡಲ್ಲ. 300 ರೂಪಾಯಿಗೆ ಏನೋ ಹಾಕ್ಕೊಂಡ್ರು ಅಷ್ಟೇ. ನಾನು ಅದ್ರ ಮೇಲೆ ಒಂದು 500 ರೂಪಾಯಿ ಏನೋ ಕೊಟ್ಟೆ, 800 ರೂಪಾಯಿ, ಅದೇ 270 ಕೊಡ್ತೀನಿ ಅಂತಂದರು ಅಷ್ಟೇ ಅವರು. ನಾನು 500 ಕೊಟ್ಟೆ, ಹೋಗ್ಲಿ ಬಿಡು ಅಮ್ಮನವ್ರಿಗೆ ಅಂತ. ಇನ್ನು ಅಮ್ಮನವ್ರ ಫೇಸ್ ನೋಡಿ ನೀವೇ ಹೇಳಬೇಕು ಹೇಗಿದೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಇನ್ನೊಂದು ಏನಪ್ಪ ಅಂತಂದರೆ, ಅಮ್ಮನವ್ರನ್ನ ಡೈರೆಕ್ಟಾಗಿ ಅಂದರೆ ಫೇಸ್ ಟು ಫೇಸ್ ನೋಡಬಾರ್ದು. ಅವರು ಸೇಟು ಹೇಳಿದ್ದು ಮುಖವಾಡ ತೊಗೊಂಡ್ನಲ್ವ,
ಅವ್ರು ಏನು ಹೇಳಿದ್ರು ಅಂದರೆ, ನೀವು ಲಕ್ಷ್ಮಿ ಹಬ್ಬ ಮಾಡೋವರೆಗೂ ಫೇಸ್ ಟು ಫೇಸ್ ನೋಡೋಕ್ಕೆ ಹೋಗಬೇಡಿ ಅಂತ. ಅದಕ್ಕೆ ಸ್ವಲ್ಪ ಸೈಡಿಗೆ ಇಟ್ಟು ತೋರಿಸ್ತಾ ಇದ್ದೀನಿ, ಇದು ಮಾಡ್ಕೋಬೇಡಿ. ನನಗೆ ತುಂಬ ದಿನದಿಂದ ಆಸೆ ಇತ್ತು, ತೊಗೊಂಡ್ರೆ ಅಮ್ಮನವ್ರ ಮುಖವಾಡ ಹಂಗೆ ನನಗೆ ಎದ್ದು ಬಂದಿರೋ ಥರ ಇರಬೇಕು, ನಮ್ಮನ್ನೇ ನೋಡೋ ಥರ ನಗು. ನಾನು ಇದರಲ್ಲಿ ಇನ್ನೂ ಏನು ಅಮ್ಮನವ್ರಿಗೆ ಏನು ರೆಡಿ ಮಾಡಬೇಕು ಅಂದರೆ, ಇಲ್ಲಿ ಲಿಪ್ಸು ಸ್ವಲ್ಪ ಕೊಟ್ಟಿದ್ದಾರೆ. ಆ ಫುಲ್ಲು ಲಿಪ್ಸ್ನ ನೈಲ್ ಪಾಲಿಶು ಅಥವಾ ಕಲರಲ್ಲಿ ಇದು ಮಾಡಿದ್ರೆ ಅಮ್ಮ ಫುಲ್ಲು ನಗೋ ಥರನೇ ಇರುತ್ತೆ. ಅದೊಂದು ಸ್ವಲ್ಪ ಕಣ್ಣುಗಳದ್ದು ಸ್ವಲ್ಪ ಇದು ಮಾಡಬೇಕು. ನಾನು ಇದು ಮಾಡಬೇಕಾದ್ರೆ ಅಂದರೆ ರೆಡಿ ಮಾಡಬೇಕಾದ್ರೆ ತೋರಿಸ್ತೀನಿ ಅಮ್ಮನವ್ರ ಫೇಸ್ನೆಲ್ಲ ಹೇಗೆ ರೆಡಿ ಮಾಡಬೇಕು ಅಂತ. ಇಫ್ ಇನ್ ಕೇಸ್ ನಿಮಗೇನಾದರೂ ಫಸ್ಟೇ ಬೇಕು ಅಂತಂದರೆ ದಯವಿಟ್ಟು ನೀವು ವೀಡಿಯೋದಲ್ಲಿ ಕೇಳಿ, ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಕ್ಕ ಮುಖವಾಡನ ಹೇಗೆ ರೆಡಿ ಮಾಡ್ತೀರಾ ಏನು, ನಮಗೂ ಒಂಚೂರು ತೋರಿಸ್ಕೊಡಿ ಅಂತ ಅಂದ್ಬಿಟ್ಟು. ಸೊ ನಾನು ಒಂದು 2-3 ಡೇಸ್ ಇದ್ದಂಗೋ ಇಲ್ಲ 1 ವೀಕ್ ಇದ್ದಂಗೆ ನಾನು ಕೂಡ ರೆಡಿ ಮಾಡಿ ಇಟ್ಬಿಡ್ತೀನಿ. ಅವತ್ತಿನ ದಿನಕ್ಕೆ ನನಗೂ ಈಸಿ ಆಗುತ್ತಲ್ವ, ವೀಡಿಯೋನು ಬಂದಂಗಿರುತ್ತೆ. ನಿಮಗೇನಾದರೂ ಬೇಕು ಅಂತಂದರೆ ಮಾತ್ರನೇ, ಓಕೆನಾ. ಸೊ ಮೂಗುತಿ ಹಾಕಿದ್ಮೇಲಂತೂ ಅಮ್ಮನವ್ರ ಲಕ್ಷಣವೇ ಚೇಂಜ್ ಆಗಿಬಿಡ್ತು ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದು ಬಂದುಬಿಟ್ಟು ತುಂಬ ಜನ ಕೇಳ್ತಾ ಇದ್ರಲ್ವ, ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ. ಇದು ಬಂದುಬಿಟ್ಟು 250 ಗ್ರಾಮ್ಸ್ ಇದೆ. ಇದ್ರ ಪ್ರೈಸ್ ಬಂದುಬಿಟ್ಟು 25,000 ಆಯಿತು ಸ್ನೇಹಿತರೆ. ಇವಾಗೆಲ್ಲ ಬೆಳ್ಳಿ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಈಗ ಒಂದು 4-5 ವರ್ಷದ ಹಿಂದೆ ತೊಗೊಂಡಿದ್ರೆ ಒಂದು 17-18 ಸಾವಿರಕ್ಕೆ ಸಿಗೋದು ಅಲ್ವಾ. ಬಟ್ ಈಗ ಬೆಳ್ಳಿನೂ ಹಾಗೆ ಚಿನ್ನನೂ ಹಾಗೆ ಜಾಸ್ತಿ ಆಗಿದೆ. ನನಗೆ ಅಮ್ಮನವ್ರ ಫೇಸ್ ಚೆನ್ನಾಗಿದೆ. ನಾನು ಏನು ಗೊತ್ತಾ, ಸಣ್ಣ ಪುಟ್ಟ 100-200 ಗ್ರಾಮ್ 100-150 ಗ್ರಾಮಲ್ಲಿ ತೊಗೊಂಡ್ರೆ ಫೇಸ್ ಅನ್ನೋದು ಚಿಕ್ಕದಾಗ್ಬಿಡುತ್ತೆ. ನೋಡಿ, ನನ್ನ ಅಂಗೈಗಿಂತ ತುಂಬ, ನನ್ನ ಕೈ ಏನಿದೆ ಅಂಗೈಗಿಂತ ತುಂಬಾ ದೊಡ್ಡದಾಗಿದೆ. ಒನ್ಸ್ ತೊಗೊಬಿಟ್ರೆ ಇದು ನಾವು ಲೈಫ್ ಟೈಮ್ ಯೂಸ್ ಮಾಡೋ ಥರ ಇರಬೇಕು ಅಮ್ಮನ್ನ ಅಲ್ವಾ. ಇವಾಗ ತೊಗೊಂಡ್ರೆ ನೆಕ್ಸ್ಟ್ ಇನ್ನೊಂದು 10 ವರ್ಷಕ್ಕೋ 20 ವರ್ಷಕ್ಕೂ ಕೂಡ ಚೇಂಜ್ ಮಾಡಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಹಾಗಾಗಿನೇ 250 ಗ್ರಾಮ್ಸ್ ಫುಲ್ಲು 250 ಗ್ರಾಮ್ಸ್ಗೆ 200 ಥಾಟ್ ಇದ್ದಿದ್ದು. ಬಟ್ ಅಂಗಡಿಗೆ ಹೋಗಿ ಇನ್ನು ಮತ್ತೆ ಮಾಡಿಸೋದೇನಿರಲ್ಲ ಅಂತಂದ್ಬಿಟ್ಟು 250 ಗ್ರಾಮ್ಸೇ ಮಾಡಿಸ್ಬಿಟ್ಟೆ. ಇನ್ನು ಇದಾದಮೇಲೆ ಅಮ್ಮನವ್ರಿಗೆ ಕಿರೀಟ ಒಂದು ತಂದಿದ್ದೀನಿ, ಸೆಟ್ ಒಂದು ತಂದಿದ್ದೀನಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದೇ ಹೇಳಿದ್ನಲ್ವ, ಇವಾಗಿರೋ ರೇಟ್ಗೆ 25,000 ಏನು 110 ರೂಪಾಯಿ 115 ರೂಪಾಯಿ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಇನ್ನು ವೇಸ್ಟೇಜು ಕೂಲಿ ಎಲ್ಲ. ಸಣ್ಣ ಪುಟ್ಟ ಅಂಗಡಿಯಲ್ಲಿ ನಾವು ಸುಮಾರು ವರ್ಷದಿಂದ ಒಂದೇ ಅಂಗಡಿಯಲ್ಲಿ ತೊಗೊಳ್ಳೋದ್ರಿಂದ ಹಾಕ್ತಾರೆ. ಇನ್ನು ಕಿರೀಟ ತೊಗೊಂಡಿದ್ದೆ ಅಮ್ಮನವ್ರಿಗೆ. ಈ ಜುಮ್ಕ ಏಕಂತಂದರೆ ನಾನು ಹೆಂಗೆ ಗೊತ್ತಾ, ಇಷ್ಟು ದಿನ ನಾನು ಹಂಗೆ ಅಂದ್ಕೊತಿದ್ದೆ, ಚಿನ್ನದ ಒಡವೆ ಎಲ್ಲ ಹಾಕಿದ್ರೆ ಅಮ್ಮನಿಗೆ ಹಾಕಬೇಕು ಮತ್ತು ನಾವು ಹಾಕ್ಕೊತೀವಿ ಅಂತ. ಬಟ್ ಈ ಸಲ ಸ್ಟ್ರಿಕ್ಟಾಗಿ ಅಂದ್ಕೊಂಡಿದ್ದೀನಿ, ಈ ಒಡವೆ ಎಲ್ಲ ಇನ್ನು ನಾನು ಅಮ್ಮನವ್ರಿಗೆ ಮಾತ್ರನೇ, ಬೇರೆ ಯಾರು ಕೇಳಿದ್ರು ಕೊಡಬಾರ್ದು ಅಂತ. ನಂದು ಹೆಂಗೆ ಅಂದರೆ ಸ್ವಲ್ಪ ಫ್ರೆಂಡ್ಸ್ ಸರೌಂಡಿಂಗೆಲ್ಲ ಏನು ಮಾಡ್ತಾರೆ, ಮಕ್ಳಿಗೆ ಡ್ಯಾನ್ಸ್ ಇದ್ದಾಗ ಅವ್ರು ಫೋಟೋ ಶೂಟ್ ಮಾಡಿಸ್ಬೇಕು ಅಂತಂದಾಗೆಲ್ಲ ಬಂದು ಕೇಳಿ ಈಸ್ಕೊಂಡು ಹೋಗ್ತಾರೆ. ನಮ್ಮ ಮಗಳದಿದೆ ಕೊಡಿ, ನಮ್ಮ ಮಗಳದಿದೆ ಒಂದು ಸೆಟ್ ಕೊಡಿ ಅಂತ. ಸೊ ನಾನು ಅವಾಗ ಅಮ್ಮನವ್ರದ್ದು ಕೂಡ ಕೊಟ್ಬಿಡ್ತೀನಿ. ಸೊ ಆವಾಗ ಏನಾಗ್ಬಿಡುತ್ತೆ, ಅದನ್ನು ಮತ್ತೆ ನಾನು ಅಮ್ಮನವ್ರಿಗೆ ಹಾಕ್ಬೇಕಲ್ವ, ನನಗೊಂಥರ ಸೆಂಟಿಮೆಂಟ್ ಅಮ್ಮನವ್ರಿಗೆ ಸ್ಪೆಷಲ್ಲಾಗಿರಬೇಕು ಅಂತ. ತೇಜು ನೋಡಿ ಇಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋವಾಗ ಬಂದುಬಿಟ್ಟಿದ್ದಾಳೆ. ಆಮೇಲೆ ಇನ್ನು ಈ ಕಿರೀಟ ಇದೆ ನೋಡಿ ಸ್ನೇಹಿತರೆ, ಏನು ಸಖತ್ತಾಗಿದೆ. ಇದು ಬಂದುಬಿಟ್ಟು 1200 ಹೇಳಿದ್ರು, ನಾನು ಬಂದುಬಿಟ್ಟು 800 ಕೊಟ್ಟೆ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಮ್ಮನವ್ರ ಫೇಸ್ಗೆ ಅದು ಪರ್ಫೆಕ್ಟಾಗಿ ಸರಿ ಹೋಗ್ತಿತ್ತು. ನಾನು ಅಲ್ಲೇ ಹಿಟ್ಟು ನೋಡಿಬಿಟ್ಟು ನನಗೆ ಇದೇ ಇರಲಿ ಅಣ್ಣ, ಇದೇ ಕೊಟ್ಬಿಡಿ ಅಂತ ಹೇಳಿದೆ. ಸೊ ತುಂಬ ಅವ್ರು 900 ಆದರೂ ಕೊಡಿಮಾ, ಅದಕ್ಕಿಂತ ಕಮ್ಮಿ ಕೊಡೋಕ್ಕಾಗಲ್ಲ ಅಂದರು. ಇಲ್ಲ ನಾನು ಅಷ್ಟೇ ಕೊಡೋದು ಅಂತ ಈಸ್ಕೊಬಂದೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನೂ ಅದೇ ಹೇಳಿಲ್ವಾ, ಲಿಪ್ಸು ಸ್ವಲ್ಪ ರೆಡಿ ಮಾಡಬೇಕು. ಸ್ವಲ್ಪ ಹೈಸ್ ಎಲ್ಲ ನಾನು ರೆಡಿ ಮಾಡಿದ್ಮೇಲೆ ಅಮ್ಮನವ್ರು ನೋಡೋದಕ್ಕೆ ಇನ್ನೂ ಸಖತ್ತಾಗಿ ಕಾಣ್ತಾರೆ. ತೇಜಕ್ಕೆ ತೋರಿಸಿದ್ರೆ ಅಮ್ಮ ತುಂಬ ಚೆನ್ನಾಗಿದೆ ಅಮ್ಮ ದೇವರು ಅಂತ ಹೇಳ್ತಾ ಇದ್ಲು. ಮುಖವಾಡ ಅಂತೂ ತುಂಬ ಚೆನ್ನಾಗಿದೆ ಅಲ್ವಾ. ಬಟ್ಟೆ ನೋಡಿ, ಈ ಮಕ್ಕಳೇ ಅಷ್ಟು ವೀಡಿಯೋ ಇದೆಯೋ ಇಲ್ವೋ, ನಾನು ಅಮ್ಮ ಶೇಮ್ ಮಾಡ್ತಾರೆ ಕಣೋ ಅಂತಂದ್ರು, ಕೇಳಿಲ್ಲ, ಅವಳು ಬಂದೇ ಬಿಟ್ಲು. ಸಾರಿ, ತಪ್ಪಾಗಿ ತಿಳ್ಕೊಬೇಡಿ. ಆ್ಯಂಡ್ ಇನ್ನು ಕಿರೀಟ ಆದಮೇಲೆ ಸೆಟ್ ಆವಾಗಲೇ ತೋರಿಸಿದ್ನಲ್ವ, 3 ನೆಕ್ಲೆಸ್ ಬರುತ್ತಲ್ಲ, ಅದು ಏನಪ್ಪ ಅಂತಂದರೆ ಅವರು 650 ಏನೋ ಹೇಳಿದ್ರು, ನಾನು 400 ಕೊಟ್ಟೆ ಅಷ್ಟೇ ನಾನು ಕೊಡೋದು ಅಂತ ಅಂದ್ಬಿಟ್ಟು. ಜುಮ್ಕಾ ಬಂದುಬಿಟ್ಟು 350 ಹೇಳಿದ್ರು, ನಾನು 200 ಕೊಟ್ಟಿದ್ದು. ನಮ್ಮ ಫ್ರೆಂಡ್ 200 ಜಾಸ್ತಿ ಆಯಿತು ಅಂದರು, ಬಟ್ ಚೆನ್ನಾಗಿದೆ ಅದು, ಇದಾಗಿದೆ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ, ಇದನ್ನು ತೊಗೋಬೇಕು ಅಂತ. ನಾನು ಲಕ್ಷ್ಮೀ ಹಬ್ಬ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಡೇಸಲ್ಲಿ ಒಂದೇ ಒಂದು ಗ್ರಾಮ್ ಕೂಡ ನಾನು ತೊಗೊಂಡಿರಲಿಲ್ಲ.
ನಮ್ಮ ಅತ್ತೆ ಕೊಟ್ಟಿದ್ದಿದ್ದು 2 ಬೆಳ್ಳಿ ಬಟ್ಲುಗಳಷ್ಟೇ ಇದ್ದಿದ್ದು, ಕುಂಕುಮದ ಬಟ್ಲುಗಳು. ಬಟ್ ಇವಾಗ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು, ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಒಂದಷ್ಟು ಸೇವಂತೂ ಮಾಡಿದ್ದೀನಿ ಬೆಳ್ಳಿಯೇ. ಹಂಗೆ ವರ್ಷ ಏನಾದರೂ ತೊಗೊಳ್ಳೋಣ ಅಂತ. ಇನ್ನು 4 ಗಂಟೆಗೇನೋ ಚಿಯಾ ಸೀಡ್ಸ್ ವಾಟ್ರ್ ತೊಗೊಂಡೆ. ಸ್ನ್ಯಾಕಲ್ಲ, ಒಂದು 3 ಗಂಟೆ ಹಂಗೆ ಚಿಯಾ ಸೀಡ್ಸ್ ವಾಟ್ರ್ ತೊಗೊಂಡೆ. ಸ್ನ್ಯಾಕ್ಗೆ ಒಂದು 4ರಿಂದ ಒಂದು 5 ಗಂಟೆಗೇನೋ ಇದು ತೊಗೊಂಡೆ ಸ್ನೇಹಿತರೆ. ಪಪ್ಪಾಯ ಒಂದು 200 ಗ್ರಾಮ್ಸ್ ತೊಗೊಂಡೆ. ಮತ್ತು ನೈಟಿಗೆ ಡಿನ್ನರ್ಗೆ ಬಂದುಬಿಟ್ಟು ಒಂದು ಚಪಾತಿ ಮತ್ತು ಕಾಳು ಇದ್ಕಿದ ಬೇಳೆ ಸಾರು ಏನಿತ್ತು ಅದನ್ನೇ ತೊಗೊಂಡೆ ಸ್ನೇಹಿತರೆ. ಇದೇ ಫುಲ್ ಡೇ ನಂದು ರೊಟೀನು, ಡಯಟ್ ರೊಟೀನು. ಆ್ಯಂಡ್ ಇವತ್ತಿನ ಶಾಪಿಂಗ್ ಎಲ್ಲ ನೋಡಿದ್ರಲ್ವ, ನಿಮ್ಗೆ ಹೇಗೆ ಅನ್ನಿಸ್ತು ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಬರೋವಂಥ ವೀಡಿಯೋಸಲ್ಲೆಲ್ಲ ಲಕ್ಷ್ಮೀ ಹಬ್ಬಕ್ಕೆ ಏನೇ ತೊಗೊಂಡ್ರು ಕೂಡ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿರ್ತೀನಿ. ಈ ಹಬ್ಬದ ಟೈಮೇ, ಆಮೇಲೆ ಏನಿದ್ದೀರಲ್ಲ, ನಾನು ಆವಾಗಲೇ ಹೇಳ್ದಂಗೆ ಯಾರಿಗಾದ್ರೂ ಒಬ್ರಿಗಾದ್ರೂ ಯೂಸ್ ಆಗ್ಬೋದು, ಈ ಥರ ತೊಗೋಬೋದು, ಇಷ್ಟ ಆಯಿತಾ ಒಂದು ಐಡಿಯಾ ಇರುತ್ತಲ್ವ. ಸೊ ಹಾಗಾಗಿನೇ ನಾನು ಪ್ರೈಸ್ ಸಮೇತ ಹೇಳ್ತೀನಿ. ನನಗೇನು ಇದರಲ್ಲಿ ಏನು ಮುಚ್ಚಿಕೊಳ್ಳೋದಂಥದ್ದೇನೂ ಇಲ್ಲ, ಯಾಕಂದರೆ ನಮ್ಮಿದು ಅಲ್ವಾ. ಸೊ ಹಾಗಾಗಿ ನಾವು ಕಷ್ಟಪಡ್ತೀವಿ, ತೊಗೊಳ್ತೀವಿ, ಅದು ನಮ್ಮಿದಲ್ವಾ. ಸೊ ಹಾಗಾಗಿನೇ ನಾನೇನು ಇದು ಮಾಡತ್ತಾ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಸೊ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.